ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಬಿಸ್ನೆಸ್? 10 ವರ್ಷ ಆಯಿತು. 10 ವರ್ಷ. ಹೇಳಿ ಸರ್. ಯೂಟ್ಯೂಬರ್? ಹೇಳಿ ಸರ್. ಎಲ್ಲಿ ಯಾವ ಊರು ನಿಮ್ಮದು? ಶಿವಮೊಗ್ಗ ಸರ್. ಶಿವಮೊಗ್ಗ. ಹಾಂ. ಹಣ್ಣು ತಗೊಂಡು ಹೋಗ್ತಿದ್ರೆ ಯಾವಾಗಲೂ ಇಲ್ಲೇ ತಗೊಂಡು ಹೋಗ್ತೀರಾ ಬೇರೆ ಕಡೆ? ಓಕೆ. ಇದು ರಿಟೇಲ್ ಮಾರೋದಲ್ಲ ಇದು? ಹೌದು ಸರ್. ಹೋಲ್ಸೇಲ್ ಮಾಡ್ತೀರಾ? ರಿಟೇಲ್ ಇದೆ. ಹೋಲ್ಸೇಲ್ ರಿಟೇಲ್ ಇದೆ. ಜಾಸ್ತಿ ತಗೊಂಡ್ರೆ ಹೋಲ್ಸೇಲು, ಹೋಲ್ಸೇಲ್. ಸೊ ಕಡಿಮೆ ತಗೊಂಡ್ರೆ ರಿಟೇಲ್. ಕರೆಕ್ಟಾ? ಓಕೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಹೆಂಗಿದೆ ಇದು? ಫಿನಿಶಿಂಗ್ ಚೆನ್ನಾಗಿದೆ, ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಸಿ ಜಾಸ್ತಿ ಬರುತ್ತೆ. ಸೀಡ್ಲೆಸ್ ಇದು? ಹಾಂ, ಬೀಜ ಜಾಸ್ತಿ ಬರಲ್ಲ, ಸೀಡ್ಲೆಸ್. ಅದು ಮಕ್ಕಳಿಗೆ ತಗೊಂಡು ಹೋಗ್ತಾರಲ್ಲ ಜಾಸ್ತಿ, ಚಿಕ್ಕ ಮಕ್ಕಳಿಗೆ, ಮಗುಗೆ ಅದು ಹೆಲ್ದಿ ಇರುತ್ತೆ ಅಂತ ಅಲ್ಲ? ಇರುತ್ತೆ. ಮತ್ತೆ ಫ್ರೆಶ್ ಆಗಿದೆ ಅಲ್ಲ ಸರ್? ಫ್ರೆಶ್ ಆಗಿದೆ, ಮತ್ತೆ ಹೆಲ್ತಿಗೂ ಒಳ್ಳೆಯದು. ಹೆಲ್ತಿಗೆ ಒಳ್ಳೆಯದಲ್ಲ? ಡೊಂಗಿ ಜ್ವರ ಎಲ್ಲ ಒಳ್ಳೆಯದು. ಸ್ನೇಹಿತರು ನೀವಲ್ಲ, ಸ್ನೇಹಿತರು ಸೇರಿ ಮಾಡ್ತಿರೋದು? ಓಕೆ, ಹಂಗಾರೆ ನಿಮ್ಗೆ ಒಳ್ಳೆ ಅನುಭವ ಇದೆ ಇದರಲ್ಲಿ. ನಿಮ್ದೆಲ್ಲಿ ಸರ್? ಇಲ್ಲೇ ನಮ್ಮ ಮನೆ? ಇಲಿಯಾಸ್ ನಗರ. ಓಕೆ, ಇಲಿಯಾಸ್ ನಗರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ಬಂದಿರೋದು ಶಿವಮೊಗ್ಗ ಗಾಡಿಕೊಪ್ಪದ ಹತ್ರ ಇರೋ ಹಣ್ಣಿನ ಅಂಗಡಿಗೆ. ಇದಿರೋದು ಮಹೇಂದ್ರ ಶೋರೂಮ್ ಆಪೋಸಿಟು. ತುಂಬ ಫ್ರೆಶ್ ಆಗಿದೆ. ಓಕೆ, ನಾನು ಮೊನ್ನೆ ಹಬ್ಬಕ್ಕೆ ಇಲ್ಲಿ ಫ್ರೂಟ್ಸ್ನ ತೊಗೊಂಡೋಗಿದ್ದೆ ಪೂಜೆಗಂತ. ಒಂದು 500 ರೂಪಾಯಿದು ಎಲ್ಲ ವೆರೈಟಿ ಮಿಕ್ಸ್ ತೊಗೊಂಡೋಗಿದ್ದೆ. ಪೂಜೆ ಮುಗಿದ್ಮೇಲೆ ತಿಂದು ನೋಡಿದ್ದೀನಿ, ತುಂಬ ಟೇಸ್ಟಿಯಾಗಿತ್ತು, ಫ್ರೆಶ್ ಆಗಿರುತ್ತೆ. ಸೊ ಇದಕ್ಕೆ ನಮ್ಮ ಶಿವಮೊಗ್ಗ ಜನತೆಗೆ ಈ ಅಂಗಡಿನ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿರೋದು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಕಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮುನೀರ್ ಅಂತ. ಮುನೀರ್. ಇದೇ ಊರಾ ನಿಮ್ಮದು? ಹೌದು. ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಬಿಸ್ನೆಸ್? 10 ವರ್ಷ ಆಯಿತು. 10 ವರ್ಷ. ಮುಂಚೆ ನಿಮ್ಮ ತಂದೆ ಮಾಡ್ತಿದ್ರೆ ಇಲ್ಲ ನೀವೇ ಮಾಡ್ತಾ ಇರೋದು? ಇಲ್ಲ, ನೀವೇ ಇದಕ್ಕೆ ಓನರ್? ಓಕೆ. ಫಸ್ಟ್ ಇದೇ ಸ್ಟಾರ್ಟ್ ಮಾಡಿದ್ದ, ಬೇರೆ ಏನೋ ಬಿಸ್ನೆಸ್ ಮಾಡಿದ್ರಾ? ಇಲ್ಲ, ಹೊರಗಡೆ ಮಾಡ್ತಿದ್ದೆ ಲೈನ್ ಸೈಡ್. ಹಾಂ ಹಾಂ. ಇಲ್ಲಿ ಪರ್ಮಿಟ್ ಆಗಿದೆ. ಓಕೆ. ನಿಮ್ಗೆ ಬೇರೆ ಕಡೆ ಇದೆಯಾ ಅಥವಾ ಇಷ್ಟೇನಾ? ಇಲ್ಲ ಸರ್, ಇಲ್ಲೇ ಒಂದೇ ಕಡೆ. ಓಕೆ. ಅದು ನಾನು ಅದೇ ಹೇಳಿದ್ನಲ್ಲ ಅವಾಗ, 2 ದಿನದ ಮುಂಚೆ ಬಂದಿದ್ದೆ ಇಲ್ಲಿಗೆ ಹಬ್ಬಕ್ಕೆ. ಒಂದು 500 ರೂಪಾಯಿದು ಮಿಕ್ಸ್ ತೊಗೊಂಡೋಗಿದ್ದೆ ನಿಮ್ಮ ಹತ್ರ. ತುಂಬ ಚೆನ್ನಾಗಿತ್ತು. ತಂದೆ ತಾಯಿ ಹೇಳಿದ್ರು ಎಲ್ಲಿ ತಂದೆ ಅಂತ. ಸೊ ಅದಕ್ಕೆ ನಾನು ಹೇಳಿದೆ ಇಲ್ಲೇ ಗಾಡಿಕೊಪ್ಪ ಎದುರುಗಡೆ ಸಿಗುತ್ತೆ, ಮಹೇಂದ್ರ ಶೋರೂಮ್ ಎದುರುಗಡೆ ಸಿಗುತ್ತೆ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಹಬ್ಬದಲ್ಲಿ ಇಲ್ಲೇ ತಗೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಶಿವಮೊಗ್ಗ ಜನತೆಗೆ ಒಂಚೂರು ಪರಿಚಯ ಮಾಡ್ಕೊಡೋಣ ಅಂಗಡಿ. ತುಂಬ ಜನ ಗೊತ್ತು ಈ ಗಾಡಿಕೊಪ್ಪ ಲಿಮಿಟೆಡ್ ಮತ್ತು ಗೋಪಾಳ ಎಲ್ರಿಗೂ ಗೊತ್ತು ಈ ಅಂಗಡಿ. ಬಟ್ ಆದರೂ ಸ್ವಲ್ಪ ಜಾಸ್ತಿ ಜನಕ್ಕೆ ತಿಳಿಸ್ಕೊಡೋಣ, ಸ್ವಲ್ಪ ಫ್ರೆಶ್ ಆಗಿರುತ್ತೆ ಇಲ್ಲಿ ಅಂತ ನಾನು ನಮಗೆ ತಿಳಿಸ್ಕೊಡೋಣ ಈ ವಿಡಿಯೋ ಮೂಲಕ ಅಂತ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡಿ ಸರ್, ಇಲ್ಲಿ ಪೂರ್ತಿ ಫ್ರೂಟ್ಸ್ ಬಗ್ಗೆ ಏನೇನು ಫ್ರೂಟ್ ಇದೆ, ಏನೇನು ವೆರೈಟಿ ಇದೆ ಅಂತ ನಾನು ಕೇಳ್ತಾ ಹೋಗ್ತೀನಿ 1 by 1. ಅದನ್ನು ಹೇಳ್ತಾ ಹೋಗಿ ಸರ್ ದಯವಿಟ್ಟು. ಈಗ ಫಸ್ಟ್ ಇದಕ್ಕೆ ಹೋಗೋಣ. ಇದೇನು ಸರ್ ಇದು? ಸಪೋಟ ಹಣ್ಣು. ಓಕೆ ಸರ್, ಇದು ಎಲ್ಲ ಫ್ರೆಶ್ ಆಗಿ ಕಾಣ್ತಾ ಇದೆ. ಸೊ ಇದು ಎಲ್ಲಿಂದ ತರ ಸರ್ ನೀವು? ಸರ್ ಇಲ್ಲೇ ಲೋಕಲ್ ಮಂಡಿಯಿಂದ ಬರುತ್ತೆ. ಮಂಡಿಯಿಂದ ಬರುತ್ತೆ, ಅದು ನೀವು ಇಲ್ಲಿ ತಂದು ಮಾರುವಂಥದ್ದು? ಓಕೆ ಓಕೆ. ಇದು ರಿಟೇಲ್ ಮಾರೋದಲ್ಲ ಇದು? ಹೌದು ಸರ್. ಹೋಲ್ಸೇಲ್ ಮಾಡ್ತೀರಾ? ರಿಟೇಲ್ ಇದೆ. ಹೋಲ್ಸೇಲ್ ರಿಟೇಲ್ ಇದೆ. ಜಾಸ್ತಿ ತಗೊಂಡ್ರೆ ಹೋಲ್ಸೇಲು, ಸೊ ಕಡಿಮೆ ತಗೊಂಡ್ರೆ ರಿಟೇಲ್. ಕರೆಕ್ಟಾ? ಓಕೆ ಸರ್. ಇದು ಆ್ಯಪಲ್ ಅಲ್ವಾ? ಸೊ ಇದು ಆ್ಯಪಲ್ಲಿ ಎಷ್ಟು ವೆರೈಟಿ ಇದೆ? 2 ವೆರೈಟಿ ಇದೆ ಅಲ್ಲ? ದೊಡ್ಡದು ಒಂದು ಚಿಕ್ಕದು. ಶಿಮ್ಲಾ ಆ್ಯಪಲ್. ಇದು ರವೆ ಬಿಲ್ಲಿ ಆ್ಯಪಲ್. ಓಕೆ, ರವೆ ಬರುತ್ತೆ. ಕಾಶ್ಮೀರ ಆ್ಯಪಲ್. ಏನಾದ್ರು ಅಮೌಂಟ್ ಡಿಫ್ರೆನ್ಸ್ ಇದೆಯಾ ಅದಕ್ಕೂ ಇದಕ್ಕೂ? ಲೋ ಕ್ವಾಲಿಟಿ ರವೆ ಅಂತ. ಇದು ಸ್ವಲ್ಪ ಜಾಸ್ತಿ, ಸ್ಮಾಲ್ ಸೈಜ್ ಅಲ್ಲ, 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ಓಕೆ. ಇದು ದಾಳಿಂಬೆ ಹಣ್ಣು. ಓಕೆ. ಇದು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಲೋ ಬಜೆಟ್ ಇದೆ. ಓಕೆ. ಇದು ಒಳ್ಳೆ ಬಜೆಟ್. ಇದಕ್ಕೆ ಬರಲಿ. ಇದೇನು ಸರ್ ಇದು? ಇದಕ್ಕೆ ಕಸ್ಟರ್ಡ್ ಆಪಲ್ ಅಂತಾರೆ ಅದಕ್ಕೆ. ಸೀತಾಫಲ ಅಂತಾರಲ್ಲ? ಕಸ್ಟರ್ಡ್ ಆಪಲ್ ಅಂತ ಹೇಳಿ ಸೀತಾಫಲ ಅಂತೀವಿ. ಓಕೆ. ಎಲ್ಲದು ಒಂದೇ ರೇಟ್ ಅಥವಾ ಡಿಫ್ರೆಂಟ್ ರೇಟ್ ಇದೆಯಾ? ನಾಟಿ ಇದ್ರೆ ರೇಟ್ ಕಡಿಮೆ, ಸ್ವಲ್ಪ ನಾಟಿ ಇದ್ರೆ ರೇಟ್ ಕಮ್ಮಿ. ಇದು ಫಾರಂ ಬರುತ್ತೆ. ಫಾರಮ್ ಸ್ವಲ್ಪ ಸೀಡ್ಲೆಸ್ ಬರುತ್ತೆ. ಇದು Seedless. ಬೀಜ ಜಾಸ್ತಿ ಬರಲ್ಲ. ಹಾಂ. ಓಕೆ. ಇದು ಕಿತ್ಲೆ ಅಲ್ಲ? ಆರೆಂಜ್ ಕಿತ್ಲೆ. ಇದರಲ್ಲೇ 2 ವೆರೈಟಿ ಇದೆ, ಒಂದೇ ವೆರೈಟಿ? ಒಂದೇ ವೆರೈಟಿ ಇದೆ. ಇದು ಇಂಪಾರ್ಟೆಂಟ್ ಬರುತ್ತೆ. ಇಲ್ಲೊಂದು ಇದೆಯಲ್ಲ, ಇಂಪಾರ್ಟೆಂಟ್ ಬರುತ್ತೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಹೆಂಗಿದೆ ಇದು? ಫಿನಿಶಿಂಗ್ ಚೆನ್ನಾಗಿದೆ, ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಸಿ ಜಾಸ್ತಿ ಬರುತ್ತೆ. ಸೀಡ್ಲೆಸ್ ಇದು? ಹಾಂ, ಬೀಜ ಜಾಸ್ತಿ ಬರಲ್ಲ, ಸೀಡ್ಲೆಸ್. ಅದು ಮಕ್ಕಳಿಗೆ ತಗೊಂಡು ಹೋಗ್ತಾರಲ್ಲ ಜಾಸ್ತಿ, ಚಿಕ್ಕ ಮಕ್ಕಳಿಗೆ, ಮಗುಗೆ ಅದು ಹೆಲ್ದಿ ಇರುತ್ತೆ ಅಂತ ಅಲ್ಲ? ಮತ್ತೆ 2 ತಿಂಗಳು ತಿನ್ಸ್ಬೋದು, ಏನೂ ಆಗಲ್ಲ. ಇದಾದ್ರೆ ಏನು ಹುಳಿ ಬರುತ್ತೆ, ಚಿಕ್ಕ ಮಕ್ಕಳಿಗೆ ಆಗಲ್ಲ, ಅವ್ರು ತಿನ್ನಕ್ಕೆ ಇಷ್ಟಪಡಲ್ಲ. ಕರೆಕ್ಟ್ ಅಲ್ಲ? ಬೀಜನ ಬರುತ್ತೆ ಸರ್. ಆಮೇಲೆ ಇದು ಕಿವಿ ಹಣ್ಣು, ಇದೊಂದು ಓಪನ್ ಮಾಡಿ ತೋರಿಸ್ತೀರಾ? ಫ್ರೆಶ್ ಆಗಿದೆ ಅಲ್ಲ ಸರ್? ಫ್ರೆಶ್ ಆಗಿದೆ, ಮತ್ತೆ ಹೆಲ್ತಿಗೂ ಒಳ್ಳೆಯದು. ಹೆಲ್ತಿಗೆ ಒಳ್ಳೆಯದಲ್ಲ? ಡೊಂಗಿ ಜ್ವರ ಎಲ್ಲ ಒಳ್ಳೆಯದು. ಯಾವ್ದಕ್ಕೆ ಸರ್? ಕಿವಿ, ಡೆಂಗಿ ಜ್ವರ, ವೈಟ್ ರಕ್ತ ಅದಕ್ಕೆ ಒಳ್ಳೆ ಬರುತ್ತೆ. ಬಿಳಿ ರಕ್ತ ಕಣ ಅಂತೀವಿ. ಬಿಳಿ ರಕ್ತ ಅದಕ್ಕೆಲ್ಲ ಒಳ್ಳೇದು. ಇದು ಕ್ಯೂರ್ ಆಗುತ್ತೆ ಇದನ್ನ ತಿಂದ್ರೆ. ಆಗುತ್ತೆ. ಓಕೆ. ಮತ್ತೆ ಆಕ್ಟಿವ್ ಇರ್ತಾರೆ, ಆಕ್ಟಿವ್ ಇರ್ತಾರಲ್ಲ?
ಇದು ದ್ರಾಕ್ಷಿನ, ಇದು ಕಪ್ಪು ದ್ರಾಕ್ಷಿ ಅಂತ. ಇದು ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬಾ ಜನ ಇಷ್ಟಪಡ್ತಾರೆ. ಆಪಲ್ ಅದನ್ನು ಫ್ರೆಶ್ ಕಾಶ್ಮೀರ ಆಪಲ್. ಕಾಶ್ಮೀರ ಆಪಲ್ ರವೆ ರವೆ ಬರ್ತದಲ್ಲ, ಅದು ಫಸ್ಟ್ ಕ್ವಾಲಿಟಿ, ಅದು ಸೆಕೆಂಡ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ಇದು ಸೆಕೆಂಡ್ ಕ್ವಾಲಿಟಿ, ಅದು ಫಸ್ಟ್ ಕ್ವಾಲಿಟಿ. ಇದು ಫಸ್ಟ್ ಕ್ವಾಲಿಟಿ. ಓಕೆನಾ? ಇದು ದಾಳಿಂಬೆ. ಇದು ನೋಡಿ ಮಿರರ್ ಶೈನಿಂಗ್ ಇದೆ, ತುಂಬ ಕ್ವಾಲಿಟಿ ಇದೆ ಸರ್. ಇದು ಮೋಸಂಬಿ. ಇದು ಫಸ್ಟ್ ಕ್ವಾಲಿಟಿ. ಹೌದು, ನೋಡಿ ವೀಕ್ಷಕರೇ ಆಗಿದೆ, ಫಿನಿಶಿಂಗು ತುಂಬ ಚೆನ್ನಾಗಿದೆ. ಅವೆಲ್ಲ ಆ್ಯಪಲ್ಗಳು. ಸರ್ ಇದು ಬಿಟ್ಟು ಬೇರೆ ಲಿಚ್ಚಿ ಇದೆ ಅನ್ಸುತ್ತಲ್ಲ, ಮೊನ್ನೆ ಬಂದಾಗ ಲಿಚ್ಚಿ ಇತ್ತು, ಅದು ಒಂದೇ ಸರಿ ಸೇಲ್ ಆಯ್ತು ಅದು ಅಥವಾ ಏನು ತರಲಿಲ್ವಾ? ಹಬ್ಬ ಖಾಲಿ ಹೋಯ್ತು, ಅಷ್ಟು ಡಿಮ್ಯಾಂಡ್ ಇತ್ತು. ಓಕೆ ಸರ್, ನೀವು ಎಷ್ಟು ಟೈಮ್ ಆಯ್ತು ಇಲ್ಲಿ ಮಾಡ್ತಾ? ನಾನು ಮಾಡ್ತಾ ಒಂದು 2 ವರ್ಷ ಆಯ್ತು. 2 ವರ್ಷ. ಓಕೆ, ಸ್ನೇಹಿತರ ಅಥವಾ ಸ್ನೇಹಿತರು? ನೀವಲ್ಲ, ಸ್ನೇಹಿತರು ಸೇರಿ ಮಾಡ್ತಿರೋದು. ಓಕೆ, ಹಂಗಾರೆ ನಿಮ್ಗೆ ಒಳ್ಳೆ ಅನುಭವ ಇದೆ ಇದರಲ್ಲಿ. ನಿಮ್ದೆಲ್ಲಿ ಸರ್? ಇಲ್ಲೇ ನಮ್ಮ ಮನೆ? ಇಲಿಯಾಸ್ ನಗರ. ಓಕೆ, ಇಲಿಯಾಸ್ ನಗರ. ಹೇಗಿದೆ ಸರ್ ರೆಸ್ಪಾನ್ಸ್ ಇಲ್ಲಿ? ಹಬ್ಬದ ವಾತಾವರಣ ಒಳ್ಳೆ ಸೇಲ್ ಆಯ್ತಾ? ನಾನು ಬಂದು ತಗೊಂಡೋಗಿದ್ದೆ, ಗೊತ್ತಿರ್ಬೇಕು, ಮೊನ್ನೆ ಒಂದು 500 ರೂಪಾಯಿ ಎಲ್ಲ ಮಿಕ್ಸ್ ತಗೊಂಡೋದೆ. ತುಂಬ ಚೆನ್ನಾಗಿತ್ತು, ಮನೆಯಲ್ಲಿ ತುಂಬ ಇಷ್ಟಪಟ್ಟರು. ಪೂಜೆಗಂತ ತಗೊಂಡೋಗಿದ್ದು, ಭಾಳ ಟೇಸ್ಟಿಯಾಗಿದೆ. ಕಸ್ಟಮರ್ ಬರ್ತಿದ್ದಾರೆ ವೀಕ್ಷಕರು ನೋಡಿ. ಹೆಂಗೆ ಸೇಬ್ ಕೆಜಿ 100 ರೂಪಾಯಿ. ಅದು ದಾಳಂಬೆ, ಇದು ಸಪೋಟ, ಅದು ಸೀತಾಫಲ ಹಣ್ಣು 160. ಇದು ಹೌದಾ? ಇದೆಷ್ಟು? ಕಿತ್ತಳೆ ಹಣ್ಣು 100 ರೂಪಾಯಿ. ಅದು ಇದು ದಾಳಂಬೆ, ಇದು 180 ಇದೆ, 220 ಇದೆ. ಸೇಬ್ ದಿಲ್ಲಿ ಸೇಬ್ ಅದು? ಹೌದು, ದಿಲ್ಲಿ ಕಾಶ್ಮೀರ. ಇದು ಯಾವುದು ಫ್ರೆಶ್ ಆಗಿದೆ? ಯಾವ ಕಿತ್ತಳೆ ಹಣ್ಣು ಇದು? ಇದು ಮೋಸಂಬಿ ಅಂತ. ಅದು ಮೋಸಂಬಿ ಮಿಕ್ಸ್ ಕೊಡಿ ಸರ್, ಎಲ್ಲ ಒಳ್ಳೆ ಐಟಮ್ ಹಾಕಿ. ಎಲ್ಲ ಮಿಕ್ಸ್ ಅಲ್ಲ? ಹಾಂ, ಮಿಕ್ಸ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಇದು ಪೇರಳೆ ಹಣ್ಣು ಬೇಕು, ಪೇರಳೆ ಹಣ್ಣು ಕೊಡಿ ಒಂದು ಅರ್ಧ ಕೆಜಿ. ಸರ್ ನಮಸ್ಕಾರ, ಯೂಟ್ಯೂಬರ್ ನಾವು. ಹೇಳಿ ಸರ್. ಯೂಟ್ಯೂಬರ್ ಹೇಳಿ ಸರ್. ಎಲ್ಲಿ, ಯಾವ ಊರು ನಿಮ್ಮದು? ಶಿವಮೊಗ್ಗ ಸರ್. ಶಿವಮೊಗ್ಗ. ಹಾಂ. ಹಣ್ಣು ತಗೊಂಡು ಹೋಗ್ತಿದ್ರೆ ಯಾವಾಗಲೂ ಇಲ್ಲೇ ತಗೊಂಡು ಹೋಗ್ತೀರಾ ಬೇರೆ ಕಡೆ? ಎಲ್ಲಿ ಬೇಕಾದ್ರೆ ತೊಗೊಳ್ತೀವಿ. ಇವತ್ತು ಬಂದೆಲ್ಲ ಇಲ್ಲಿಂದ ತಗೊಂಡು ಹೋಗೋಣ ಅಂತ. ಸರಿ, ಚೆನ್ನಾಗಿರುತ್ತಾ ಇಲ್ಲಿ? ಪರವಾಗಿಲ್ಲ ಸರ್, ನಾನು ಮೊನ್ನೆ ತಗೊಂಡೋಗಿದ್ದೆ, ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿ. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮೊನ್ನೆ ತೊಗೊಂಡಿದ್ದೆ ಒಂದು ಅರ್ಧ ಕೆಜಿ, 5 ಕೆಜಿ ಎಲ್ಲ ಬಿಟ್ಟು ತೊಗೊಂಡೋಗಿದ್ದೆ. ಅವತ್ತು ಇವತ್ತು ತೊಗೊಂಡೋಗೋಣ ಅಂತ ಬಂದೆ. ಓಕೆ, ಸರಿ ಸರ್, ಥ್ಯಾಂಕ್ ಯು. ಓಕೆ. हमारे गाड़ी हाँ उज्जैले को 6 को 5 को आ जाती है ना, वो प्रॉब्लम कितने दीजिए? 7.5. ಸೊ ನೋಡ್ತೀವಿ ವೀಕ್ಷಕರು, ಅವರು ಹೋಲ್ಸೇಲ್ ತೊಗೊಂಡಿದ್ರು, ಅದನ್ನು ತೊಗೊಂಡೋಗ್ತಾ ಇದ್ದಾರೆ. ಈಗ ಸ್ಕೂಟಿ ತಂದಿದ್ದಾರೆ ನೋಡಿ, ತೊಗೊಂಡೋಗ್ತಾ ಇದ್ದಾರೆ ಅವ್ರು ಆರ್ಡ್ರನ್ನ. ಸೊ ಇವ್ರು ಹೋಲ್ಸೇಲಾಗಿ ಕೂಡ ಕೊಡ್ತಾರೆ, ಬರೀ ರಿಟೇಲರ್ ಹೋಲ್ಸೇಲಾಗಿ ಕೂಡ ಕೊಡ್ತಾರೆ. ಓಕೆನಾ? ತೊಗೊಂಡೋಗ್ತಾ ಇದ್ದಾರೆ. ತುಂಬ ಮೂಮೆಂಟ್ ಇದೆ ಇಲ್ಲಿ, ತುಂಬ ಜನ ಬಂದು ತೊಗೊಂಡೋಗ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ.